ಒಂದು ಕಡೆ ಜನರೀಗ ಬೇಸಿಗೆ ಬಿಸಿಲ ಜಳಕ್ಕೆ ಸುಸ್ತಾಗ್ತಕ್ಕಂಥದ್ದು. ಇದು BP ಶುಗರ್ ಎಲ್ಲ ಕಂಟ್ರೋಲ್ ಆಗಿದ್ದು, ಬ್ಲಡ್ ಹಾರ್ಟ್ ಎಲ್ಲ ಸೀರಾಗಿದ್ದು, ಬಾಡಿ ತಂಪಾಗಿದ್ದು, ತುಂಬ ಒಳ್ಳೆಯದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಂದು ಕಡೆ ಈಗ ಆರಂಭದಲ್ಲೇ ಬೇಸಿಗೆ ಬಿಸಿಲ ಜಳ ಹೆಚ್ಚಾಗಿರ್ತಕ್ಕಂಥದ್ದು, ಒಂದು ಕಡೆ ಜನರೀಗ ಬೇಸಿಗೆ ಬಿಸಿಲ ಜಳಕ್ಕೆ ಸುಸ್ತಾಗ್ತಕ್ಕಂಥದ್ದು, ಜೊತೆಗೆ ತಂಪು ಪಾನೀಯಗಳತ್ತ ಮೊರೆ ಹೋಗ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಮೈಸೂರಿಗೆ ಈಗ ಸದ್ಯಕ್ಕೆ ನಾವು ನೋಡ್ಬೋದು ಮಾರುಕಟ್ಟೆಗೆ ಈಗ ಏನು ತಮಿಳುನಾಡು ಮೂಲದಿಂದಲೂ ಕೂಡ ಈಗ ಏನು ಪನ ಎಳನೀರು ಅಂತ ಏನು ಕರಿತೇವೆ ನಾವು, ಪನ ಎಳನೀರು ಈಗ ಲಗ್ಗೆನ ಇಟ್ಟಿರ್ತಕ್ಕಂಥದ್ದು. ಈ ಒಂದು ಪನ ಎಳನೀರಿಗೆ ಈಗ ಸಾಕಷ್ಟು ಎಲ್ಲ ಕಡೆ ಬೇಡಿಕೆ ಇರ್ತಕ್ಕಂಥದ್ದು. ಇದು ಬಹಳ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಅಂತಕ್ಕಂಥದ್ದು. ಜೊತೆಗೆ ಏನು BP ಶುಗರ್ಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಏನು ಒಂದು ಆರೋಗ್ಯಕ್ಕೆ ಬಹಳ ಒಂದು ಉತ್ತಮವಾದಂಥ ಒಂದು ಹಣ್ಣು ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಈಗ ಅದರಲ್ಲೂ ಕೂಡ ಇಂಥ ಒಂದು ಬೇಸಿಗೆ ಸಂದರ್ಭದಲ್ಲಿ ಇದನ್ನು ಸೇವಿಸಿದರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು, ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಹೇಳಲಾಗ್ತದೆ. ಈಗ ನಮ್ಮೊಟ್ಟಿಗೆ ಇಲ್ಲಿ ಏನು ಈ ಒಂದು ಪಣ ಎಳನೀರನ್ನು ಮಾರಾಟ ಮಾಡುವಂಥ ತಮಿಳುನಾಡು ಮೂಲದ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ನಮಸ್ತೆ ಭಯ್ಯ, ಹೇಗಿದೆ ಎಲ್ಲ ಈ ಎಳನೀರು ವ್ಯಾಪಾರ ಎಲ್ಲ ಹೇಗಿದೆ? ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಅದು ಈ ಸೀಸನ್ ಫುಡ್ ಹೇಗಿದೆ? ಇದು ಆರೋಗ್ಯಕ್ಕೆ ಯಾವ ರೀತಿ ಒಳ್ಳೆಯದು? ಇದು BP ಶುಗರ್ ಎಲ್ಲ ಕಂಟ್ರೋಲ್ ಆಗಿದ್ದು, ಬ್ಲಡ್ ಹಾರ್ಟ್ ಎಲ್ಲ ಸೀರಾಗಿದ್ದು, ಬಾಡಿ ತಂಪಾಗಿದ್ದು, ತುಂಬ ಒಳ್ಳೆಯದು. ಎಲ್ಲರೂ ತಿನ್ನೋದು, ಮುದಿಯೋರು, ಬೇಬೀಸು, ಪ್ರೆಗ್ನೆಂಟ್ ಲೇಡಿ ಎಲ್ಲರೂ ತಿನ್ನೋದು, ಎಲ್ಲರಿಗೂ ಒಳ್ಳೆಯದು. ಎಲ್ಲಿಂದ ತರೋದು ಇದು? ಈಗ ಇದು ತಮಿಳ್ನಾಡಿನಿಂದ ಬರುತ್ತೆ. ತಮಿಳ್ನಾಡಿಂದ ಬರುತ್ತೆ. ಪ್ರತಿ ವರ್ಷ ಆಗ್ತೀರಾ ಇಲ್ಲಿಗೆ? ಹಾಂ, ಒಳ್ಳೆ ವ್ಯಾಪಾರ ಚೆನ್ನಾಗಿ ಆಗುತ್ತಾ? ಚೆನ್ನಾಗಿತ್ತು. ಖುಷಿ ಆಗ್ತಿದೆಯಾ ನಿಮಗೆ? ಖುಷಿ ಆಯ್ತು. ಹೇಗಿದೆ ವ್ಯಾಪಾರ ಎಲ್ಲ? ಎಷ್ಟು ಕೊಡ್ತೀರಾ ಒಂದು ಕಾಯಿ? 50 ರೂಪಾಯಿಗೆ. ಒಂದಕ್ಕೆ 50 ಆಗುತ್ತೆ. ಮತ್ತೆ ವ್ಯಾಪಾರ ಎಲ್ಲ ಎಷ್ಟು ತಿಂಗಳು ಇರ್ತೀರಾ ಇಲ್ಲಿ? 3 ತಿಂಗಳು ಇರ್ತಾನೆ. ಇಲ್ಲಿ 3 ತಿಂಗಳ ತನಕ ಇರ್ತೀರಾ? ಚೆನ್ನಾಗಾಗುತ್ತೆ ವ್ಯಾಪಾರ? ಚೆನ್ನಾಗಿದೆ. ಓಕೆ, ಇದಿಷ್ಟು ಇಲ್ಲಿನ ಎಳನೀರು ಮಾರಾಟಗಾರರ ಮಾತಾಗಿರ್ತಕ್ಕಂಥದ್ದು. ನಮ್ಮೊಟ್ಟಿಗೆ ಇಲ್ಲಿ ಒಂದಷ್ಟು ಗ್ರಾಹಕರು ಕೂಡ ಇದ್ದಾರೆ, ಮಾತನಾಡಿಸೋಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ಇಲ್ಲಿ ಏನಪ್ಪ ಎಳನೀರನ್ನ ಐಸ್ ಆ್ಯಪಲ್ನ ಸೇವಿಸೋಕೆ ಬಂದಿದ್ದೀರಾ? ಹೇಗಿದೆ ಅದ್ರ ಬಗ್ಗೆ? ಪ್ರತಿ ವರ್ಷ ತಗೊಳ್ತೀರಾ? ಹೇಗಿದೆ? ರೆಗ್ಯುಲರ್ ಆಗಿ ತಗೊಳ್ತೀವಿ. ತುಂಬ ನನಗೆ ತುಂಬ ಇಷ್ಟ ಪರ್ಸ್ನಲಿ. ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಬಿಸಿಲು ಟೈಮಲ್ಲಿ ಬಾಡಿ ತುಂಬ ಹೀಟ್ ಆಗಿರುತ್ತೆ, ಆ ಟೈಮಲ್ಲಿ ತಿಂದರೆ ಸ್ವಲ್ಪ ಮಟ್ಟಿಗೆ ತಂಪಾಗುತ್ತೆ ಅಂತ ತಗೊಳ್ತೀವಿ. ರೆಗ್ಯುಲರ್ ಆಗಿ ಬರ್ತೀವಿ, ನಾವು ರೆಗ್ಯುಲರ್ ಕಸ್ಟಮರ್. ಅದು ಏನೆಲ್ಲ ಬೆನಿಫಿಟ್ಸ್ ಇದೆ ಅದರಲ್ಲಿ ಹೆಲ್ತ್ಗೆ? ಅದೇ ಎಲ್ಲ ಕಂಟ್ರೋಲ್ ಮಾಡುತ್ತೆ, BP ಶುಗರ್ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ, ನಮ್ಮ ಬಾಡಿ ಹೀಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿ ಈಗ ಸಿಕ್ಕಾಪಟ್ಟೆ ಬಿಸಿಲಲ್ಲ? ಹೌದು. ಹೇಗಿದೆ ಬಿಸಿಲು ನಮ್ಮ ಮೈಸೂರಲ್ಲಿ? ತುಂಬ ಭಯಂಕರವಾಗಿದೆ. ಈಚೆ ಬರೋಕ್ಕೆ ಆಗಲ್ಲ. ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಈಚೆ ಬರೋಕ್ಕಾಗಲ್ಲ, ತುಂಬ ಬಿಸಿಲಿರುತ್ತೆ. ಮುಂದೆ ಇನ್ನು ಏಪ್ರಿಲ್ ಮೇ ಜೂನ್ ತನಕ ಹೇಗಿದೆ ಅಂತ? ಹೌದು, ಸಮ್ಮರ್ ಕಳಿಯೋವರೆಗೂ ಕಾಲೇಜಿಗೆ ಬೇರೆ ಹೋಗಬೇಕು, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಮನೆಗೆ ಬರೋ ಗಂಟ ಫುಲ್ ಸುಸ್ತಾಗೋಗುತ್ತೆ. ಅಂಥ ಟೈಮಲ್ಲಿ ನೀವು ಎಳನೀರು ಹೌದು ಸೇವಿಸ್ತೀರಾ? ರೇಟ್ ಎಲ್ಲ ಹೇಗಿದೆ? ರೇಟ್ ಎಲ್ಲ ಇಲ್ಲ, ನಮಗೆ ಏನು ಬಜೆಟ್ ಕರೆಕ್ಟಾಗಿದೆ, ತಗೋಬೋದು. ಎಲ್ಲರೂ ಬಜೆಟ್ ಫ್ರೆಂಡ್ಲಿ ಆಗಿದೆ. ಇದಿಷ್ಟು ಇಲ್ಲಿನ ಗ್ರಾಹಕರ ಮಾತಾಗಿರ್ತಕ್ಕಂಥದ್ದು. ಒಂದು ಕಡೆ ಹೆಲ್ದಿ ಒಂದು ಫ್ರೂಟ್ ಆಗಿರ್ತಕ್ಕಂಥದ್ದು, ಜೊತೆಗೆ ಇದು ಆರೋಗ್ಯಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಉಪಯೋಗಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಪ್ರತಿ ಬಾರಿಯೂ ಬಂದಾಗೆಲ್ಲ ಏನು ಸೀಸನಲ್ಲಿ ಯಾವಾಗ ಈ ಒಂದು ಬೇಸಿಗೆಯಲ್ಲಿ ಸಂದರ್ಭದಲ್ಲಿ ಬರ್ತಕ್ಕಂಥ ಈ ಒಂದು ಏನು ಪನ ಎಳನೀರು ಅಂತಕ್ಕಂಥದ್ದು, ಆ್ಯಪಲ್ ಏನು ಹೇಳ್ತಾರೆ ಇದನ್ನು, ಐಸ್ ಆ್ಯಪಲ್ ಅಂತಕ್ಕಂಥದ್ದು ಬಹಳ ಉಪಯೋಗಕಾರಿ, ಜೊತೆಗೆ ಹೆಲ್ತ್ಗೆ ಬಹಳ ಒಂದು ಒಳ್ಳೆಯದು ಅಂತಕ್ಕಂಥ ನಿಟ್ಟಲ್ಲಿ ಇಲ್ಲಿನ ಗ್ರಾಹಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಜೊತೆಗೆ ಇಲ್ಲಿನ ಮಾರಾಟಗಾರರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿ ಜೊತೆ ರಾಜೇಶ್, ರಾಜಧರ್ಮ TV, ಮೈಸೂರು.